MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಬೆಂಗಳೂರು ಟು ಗೋಕರ್ಣ ಬಸ್ ಭಸ್ಮವಾಗಿ 6 ಮಂದಿ ಸಜೀವ ದಹನ. ರಜೆಯಿಂದ ಹೋಗ್ತಿದ್ದ ತಾಯಿ ಮಗಳು, ಎಂಗೇಜ್ಮೆಂಟ್ ಆಗಿದ್ದಂಥ ಯುವತಿ, ಟ್ರಿಪ್ಗೆಂದು ಹೋಗ್ತಿದ್ದಂಥ ಸ್ನೇಹಿತೆಯರ ದುರ್ಮರಣ. ಮನಕಲಕುವಂತಿದೆ ದುರಂತದಲ್ಲಿ ಮೃತಪಟ್ಟವರ ಕಥೆಗಳು. ಈ ಎಲ್ಲ ಸುದ್ದಿಯನ್ನ ನೋಡೋಣ ಸಾವಿನ ಸವಾರಿ ನ್ಯೂಸ್ ಟಾಪ್ ನೈನ್ನಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ಬಸ್ ಹೊತ್ತಿ ಉಳಿದಿದ್ದು 6 ಮಂದಿ ಸಜೀವ ದಹನವಾಗಿದ್ದಾರೆ. ಹೊಸ ವರ್ಷದ ಹೊತ್ತಿಲಲ್ಲೇ ಕರಾಳ ದುರಂತ ಸಂಭವಿಸಿದೆ. ಬುಧವಾರ ಮಧ್ಯರಾತ್ರಿ ನಡೆದ ಭೀಕರ ದುರಂತ 6 ಜನರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಹಲವರಿಗೆ ಗಂಭೀರ ಗಾಯವಾಗಿದ್ದು ಭಯಾನಕ ದುರಂತಕ್ಕೆ ಕರುನಾಡೆ ಬೆಚ್ಚಿ ಬಿದ್ದಿದೆ. ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಭೀಕರ ಬಸ್ ದುರಂತದಲ್ಲಿ ಮೃತಪಟ್ಟಿರುವ 6 ಜನರ ಗುರುತು ಪತ್ತೆಯಾಗಿದೆ. ಸೀಬರ್ಡ್ ಬಸ್ನಲ್ಲಿ ಸಿಲುಕಿ 6 ಜನ ಸಜೀವ ದಹನವಾಗಿದ್ದಾರೆ. ಹಾಸನ ಜಿಲ್ಲೆಯ ಏಕಾಳೇನಹಳ್ಳಿಯ ಮಂಜಪ್ಪ ಪುತ್ರಿ ಎಎಂ ನವ್ಯ, ತಗ್ಗೆಮ್ಮ ಬಡಾವಣೆ ನಿವಾಸಿ ಸಿ ಮಾನಸ, ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿ ಗ್ರಾಮದ ರಶ್ಮಿ ಮಹಾಲೆ ಪ್ರಾಣ ಬಿಟ್ಟಿದ್ದಾರೆ. ಬೆಂಗಳೂರಿನ ಗಿರಿನಗರ ನಿವಾಸಿ ಬಿಂದು, 5 ವರ್ಷದ ಪುತ್ರಿ ಗ್ರಿಯಾ ಘೋರ ದುರಂತಕ್ಕೆ ಬಲಿಯಾಗಿದ್ದಾರೆ. ಯುಪಿ ಲಾರಿ ಚಾಲಕ ಕುಲ್ದೀಪ್ ಯಾದವ್ ಕೂಡ ಪ್ರಾಣ ಬಿಟ್ಟಿದ್ದಾನೆ. ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ, ಮಾನಸ, ನವ್ಯ ಮತ್ತು ರಶ್ಮಿ, ಇವರು 4 ಜನ ಪ್ಲಸ್ ಮಗು ಗ್ರೇಯ. ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಸೀಬರ್ಡ್ ಬಸ್ ಬುಧವಾರ ರಾತ್ರಿ 8:30ಕ್ಕೆ ಬೆಂಗಳೂರಿನಿಂದ ಗೋಕರ್ಣದ ಕಡೆ ಹೊರಟಿತ್ತು. ಬೆಳಗಾಗುತ್ತಲೇ ಎಲ್ಲ ಗೋಕರ್ಣ ತಲುಪ್ತಾ ಇದ್ರು. 32 ಸೀಟ್ ಕೆಪಾಸಿಟಿ ಇರುವ ಬಸ್ನಲ್ಲಿ 29 ಸೀಟ್ ಬುಕ್ಕಿಂಗ್ ಆಗಿತ್ತು. ಇದರ ಜೊತೆಗೆ ಚಾಲಕ, ಕ್ಲೀನರ್ ಇದ್ರು. ಈ ಪೈಕಿ 25 ಪ್ರಯಾಣಿಕರು ಗೋಕರ್ಣಕ್ಕೆ ತೆರಳುತ್ತಾ ಇದ್ರು. ಒಬ್ರು ಕುಮಟಾಗೆ, ಮತ್ತೊಬ್ಬರು ಶಿವಮೊಗ್ಗಕ್ಕೆ ಪ್ರಯಾಣ ಬೆಳೆಸಿದ್ರು. ಆದರೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ಯಮನಾಗಿ ಬಂದಿದ್ದ ಕಂಟೈನರ್ 6 ಜನರ ಪ್ರಾಣವನ್ನೇ ಕಸಿದಿದೆ. ಬುಧವಾರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ರಾಷ್ಟ್ರೀಯ ಹೆದ್ದಾರಿ 48ರ ಈ ಜಾಗ ರಾತ್ರಿ ಅಗ್ನಿಕೊಂಡದಂತಾಗಿತ್ತು. ಹಿರಿಯೂರಿನ ಗೊರ್ಲತ್ತು ಬಳಿ ಕಂಟೈನರ್ ಡಿವೈಡರ್ ಹಾರಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ ಇದ್ದ ಜಾಗಕ್ಕೆ ಗುದ್ದಿತ್ತು. ಇದರಿಂದ ಕ್ಷಣ ಮಾತ್ರದಲ್ಲೇ ಬಸ್ ಹೊತ್ತಿ ಉಳಿದಿದ್ದು ಕ್ಯಾಂಟರ್ ಚಾಲಕ ಸೇರಿ 6 ಮಂದಿ ಸಜೀವ ದಹನವಾಗಿದ್ರು. ಆ ಗಾಡಿ ಬಂದು ನನಗೆ ಹೊಡೆದಿದ್ದು ಗೊತ್ತೈತಿ. ಆಮೇಲೆ ಏನಾಯ್ತು, ಎಲ್ಲಿ ಹೆಂಗಾಯ್ತು, ನಾ ಎಲ್ಲಿ ಘೋರ ಬಸ್ ದುರಂತದಲ್ಲಿ ಉಸಿರು ಚೆಲ್ಲಿರುವ ಒಬ್ಬೊಬ್ಬರ ಕತೆ ಕರುಣಾಜನಕವಾಗಿದೆ. ನಗು ಬೀರುತ್ತಾ ಇರುವ ಇವರು ಬಿಂದು. 5 ವರ್ಷದ ಈ ಕಂದನ ಹೆಸರು ಗ್ರಿಯಾ. ಚಿಕ್ಕಮಗಳೂರು ಮೂಲದ ಅಮ್ಮ ಮಗಳು ಬೆಂಗಳೂರಲ್ಲಿ ವಾಸ ಇದ್ರು. ರಜೆ ಇದೆ ಅಂತ ಮಗಳ ಜೊತೆ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಆದರೆ ದುರಂತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಕ್ರಿಸ್ಮಸ್ ರಜೆ ಇದ್ದಿದ್ರಿಂದ ಗೆಳತಿಯರಿಬ್ಬರು ಬಸ್ ಏರಿ ಗೋಕರ್ಣದತ್ತ ಹೊರಟಿದ್ರು. ಗೆಳತಿಯರಾದ ನವ್ಯ ಮತ್ತು ಮಾನಸ ಗೋಕರ್ಣಕ್ಕೆ ಟ್ರಿಪ್ ಹೋಗ್ತಾ ಇದ್ರು. ಆದರೆ ದುರಂತದಲ್ಲಿ ಇಬ್ಬರು ಸಜೀವ ದಹನವಾಗಿದ್ದಾರೆ. ಹಾಸನ ಜಿಲ್ಲೆಯ 27 ವರ್ಷದ ಮಾನಸ ಬೆಂಗಳೂರಿನ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. PGಯಲ್ಲಿ ಮಾನಸ, ನವ್ಯ ಒಟ್ಟಿಗಿದ್ರು. ಮಾನಸಗೆ ಮದುವೆ ಫಿಕ್ಸ್ ಆಗಿದ್ದು ಚಿನ್ನಾಭರಣವನ್ನ ಕೂಡ ಖರೀದಿ ಮಾಡಿದ್ರು. ಹೆತ್ತವರಿಗೆ ಮಗಳ ಸಾವಿನ ಸುದ್ದಿ ಕೇಳಿ ಬರಸಿಡಿಲೆ ಅಪ್ಪಳಿಸಿದಂತಾಗಿದೆ. ಫೋನ್ ಬಂತು, ಅವಳೇ ಫೋನ್ ಮಾಡಿದ್ಲು, ಯಾರು ಬೇರೆ ಫೋನ್ ಇಟ್ಕೊಂಡು ಮಿಲನ ಅಂತ. ಅವ್ರು ಮಾಡಿದಾಗ ನಮಗೆ ಗೊತ್ತಾಯ್ತು. ಬಸ್ ಅಗ್ನಿ ದುರಂತದಲ್ಲಿ ಗೆಳತಿಯರಿಬ್ಬರು ಸಾವಿನ ಮನೆ ಸೇರಿದ್ದಾರೆ. 108 ಕನಸು ಕಟ್ಟಿಕೊಂಡಿದ್ದ ನವ್ಯ ಹಾಗೂ ಮಾನಸ ಬಾಳಲ್ಲಿ ವಿಧಿ ಘೋರ ಆಟವಾಡಿದೆ. ಮಾನಸ ಗೆಳತಿ ನವ್ಯಾಗೂ ಎಂಗೇಜ್ಮೆಂಟ್ ಆಗಿತ್ತು. ಏಪ್ರಿಲ್ 28ಕ್ಕೆ ಮದುವೆ ಫಿಕ್ಸ್ ಆಗಿತ್ತು. ನವ್ಯ ದೇಹ ಸುಟ್ಟು ಕರಕಲಾಗಿದ್ದು ಮಗಳ ಮುಖವನ್ನು ನೋಡಲಾಗದೆ ತಂದೆ ಕಣ್ಣೀರಿಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಕಾರ್ಯಕ್ರಮ ಬೇರೆ ಆಗಿತ್ತು. ಮದುವೆ ಫಿಕ್ಸ್ ಆಯಿತು. ಏಪ್ರಿಲ್ 28, 29 ಮದುವೆ ಆಯಿತು. ಯಾರು? ನವ್ಯ. ನಿಮ್ಮ ಮಗಳದೇನೇ ಇದು ಪ್ರಿಪ್ರೇಷನ್ ಕೂಡ ನೀವು ಮಾಡ್ತಾ ಎಲ್ಲ ಆಗಿತ್ತು ಸರ್. ಆಲ್ರೆಡಿ 3% ಆಗಿತ್ತು. ಎಲ್ಲ ಚೌಟ್ರಿ ಎಲ್ಲ ಬುಕ್ ಮಾಡಿದ್ವಿ. ಎಲ್ಲ ನೀವನ್ನ ಮಾಡಿದ್ವಿ ಆಲ್ರೆಡಿ. ಸೆಲ್ಫಿಗೆ ಫೋಸ್ ಕೊಡ್ತಾ ಇರುವ ಇವರು ಗಗನ, ರಕ್ಷಿತಾ ಮತ್ತು ರಶ್ಮಿ. 3 ಗೆಳತಿಯರು ಗೋಕರ್ಣಕ್ಕೆ ಸಂತಸದಲ್ಲಿ ಟ್ರಿಪ್ ಹೊರಟಿದ್ರು. ಸೆಲ್ಫಿಯನ್ನು ಕ್ಲಿಕ್ಕಿಸಿದ್ರು. ಆದರೆ ದುರಂತದಲ್ಲಿ ರಶ್ಮಿ ಪ್ರಾಣ ಬಿಟ್ಟಿದ್ದಾಳೆ. ಉಳಿದವರಿಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 3 ಗೆಳತಿಯರಲ್ಲಿ ರಶ್ಮಿ ಸುಟ್ಟು ಕರಕಲಾಗಿದ್ದಾಳೆ. ಅದೃಷ್ಟವಶಾತ್ ಗಗನ ಮತ್ತು ರಕ್ಷಿತಾ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ನೇಹಿತೆಯ ಸಾವಿನ ಸುದ್ದಿ ಕೇಳಿ ಗೆಳತಿಯರು ದಿಕ್ಕೇ ತೋಚದಂತಾಗಿದ್ದಾರೆ.
ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಡಾಕ್ಟರ್ ವೇಣು ಅಜಯ್ ತಂಡದಿಂದ ಪೋಸ್ಟ್ ಮಾರ್ಟಂ ನಡೆಸಲಾಗಿದೆ. ಡಿಎನ್ಎ ಪರೀಕ್ಷೆಗಾಗಿ ಹುಬ್ಬಳ್ಳಿಗೆ ಬೋನ್ ಸ್ಯಾಂಪಲ್ ರವಾನೆ ಮಾಡಲಾಗಿದೆ. ಡಿಎನ್ಎ ವರದಿ ಬಂದ ನಂತರ ಕುಟುಂಬಸ್ಥರಿಗೆ ಶವಗಳ ಹಸ್ತಾಂತರ ಪ್ರಕ್ರಿಯೆ ನಡೆಯಲಿದೆ. ರಜೆ ಇದೆ ಅಂತ ಟ್ರಿಪ್ಗೆ ಹೋಗಿ ಬರೋಣ ಅಂತ ಹೊರಟಿದ್ದವರು ಮಸಣ ಸೇರಿದ್ದಾರೆ. ತಮ್ಮವರನ್ನ ಕಳೆದುಕೊಂಡಿರುವ ಸಂಬಂಧಿಕರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.